Hello dear students, welcome to Royal Palace PU College online classes. Dear students, till now we were discussing about the topic that is integration. In that integration we had learnt about the first method, that is by making the substitution method. Now here, now in that only we shall learn about the by making use of trigonometric formulas. ಅಂದರೆ ಈಗ ಆಲ್ರೆಡಿ ಫಸ್ಟ್ ಪಿ ಯು ಸಿ ಆಗಲಿ ಆಮೇಲೆ ಸೆಕೆಂಡ್ ಪಿ ಯು ಸಿ ಆಗಲಿ ಟ್ರಿಗ್ನೋಮೆಟ್ರಿ ಬಗ್ಗೆ ಫಾರ್ಮುಲಾಸ್ ಕಲ್ತೀರಿ. ಅದರ ಫಾರ್ಮುಲಾಸ್ ಬೇಸಿಸ್ ಮೇಲೆ ಏನದ ನಾವೀಗ ಪ್ರಾಬ್ಲಮ್ಸ್ನ ನೋಡೋಣ ಈಗ. Okay, along with that only I will look on to the problems or formulas also. Okay, now let us look on to the first problem. The exercise is 7.3. ಈಗ ಕ್ವಶನ್ ಏನದ ನೋಡ್ರಿ, ಕಾಸ್ ಸ್ಕ್ವೇರ್ ಎಕ್ಸ್ ಅದ. ಈ ಕಾಸ್ ಸ್ಕ್ವೇರ್ ಎಕ್ಸ್ ಫಾರ್ಮುಲಾ ಏನದ ಅಂತ ನೋಡ್ಬೇಕು ನಾವಿಲ್ಲಿ. ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ 2x ಡಿವೈಡ್ ಬೈ 2. ಓಕೆ, ಸಿಮಿಲರ್ಲಿ ಫಾರ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಏನು ಬರ್ತೈತಿ, 1 ಮೈನಸ್ ಕಾಸ್ 2x ಬೈ ಡಿವೈಡ್ ಬೈ 2 ಬರುತ್ತೆ. ಈ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ಕೋತೀನಿ. ಏನಾಗುತ್ತೆ ನೋಡ್ರಿ, ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಕಾಸ್ 2x ಡಿವೈಡೆಡ್ ಬೈ 2 ಇಂಟು dx. Now here, okay, next thing is I will take 1 by 2 outside, which is equal to 1 by 2 into integration of 1 plus cos 2x into dx. Now easily you can integrate. 1 integration ಆಗುತ್ತೆ x ಆಗುತ್ತೆ, cos integration sin ಆಗುತ್ತೆ, 2x ಇರೋದ್ರಿಂದ ಡಿವೈಡ್ ಬೈ 2 ಬಂದ್ಬಿಡ್ತದೆ. Okay, so what we have, 1 by 2 into x plus sin 2x divided by 2 ಬರ್ತದೆ, plus an integral constant c. How this comes? Because integration of f of ax is equal to capital F of ax divided by a ಬರ್ತದೆ, constant a ಬರ್ತದೆ. Because of that reason we are having here divided by 2 ಬರುತ್ತೆ. Okay, integration of cos is sin, whereas integration of sin is minus cos. ಇದನ್ನ ನೆನಪು ಇಟ್ಕೋಬೇಕು. Okay, next thing, next question is sin a cos b. Okay, what is the formula for sin a cos b that we shall learn? Sin a cos b, which is equal to 1 by 2 sin a plus b plus of, okay, sin a minus b. Okay, 1 by 2 sin a plus b into 1 plus sin of a minus b. ಅಂದರೆ ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಏನಾಗುತ್ತೆ ನೋಡ್ರಿ, ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್, ಓಕೆ, 1 by 2 ಇಂಟು, ಓಕೆ, 1 by 2 ಇಂಟು ಇಂಟಿಗ್ರೇಷನ್ ಆಫ್ ಏನದು ನೋಡ್ರಿ, ಇಂಟಿಗ್ರೇಷನ್ ಆಫ್ ಸೈನ್ ಎ ಬಿ, ಇದು ಎ ಆಗುತ್ತೆ, ಇದು ಬಿ, ಸೈನ್ ಆಫ್ ಎ ಪ್ಲಸ್ ಬಿ ಅಂದರೆ ಏನಾಗುತ್ತೆ ನೋಡ್ರಿ, ಸೈನ್ ಆಫ್ 2x ಪ್ಲಸ್ 3x 5x ಪ್ಲಸ್ 2x ಮೈನಸ್ 3x ಏನಾಗುತ್ತೆ ನೋಡ್ರಿ, ಸೈನ್ ಆಫ್ ಮೈನಸ್ 2x ಮೈನಸ್ 3x ಅಂದರೆ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ಸೈನ್ ಆಫ್ ಮೈನಸ್ ಥೀಟಾ ಅಂದರೆ ಬೆಲೆ ಏನದ, ಮೈನಸ್ ಸೈನ್ ಥೀಟಾ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. Which is equal to 1 by 2 I am taking outside, that is sin 5x minus sin x, okay, dx. ಈಗ ಏನೈತಿ ಈಸಿಲಿ ಇಂಟಿಗ್ರೇಷನ್ ಮಾಡ್ಕೋಬೋದು. ಸೈನ್ ಇಂಟಿಗ್ರೇಷನ್ ಅದ ಮೈನಸ್ ಕಾಸ್ ಬರ್ತೈತಿ. ಸೊ ವಾಟ್ ವಿ ಗೆಟ್, 1 by 2 ಇಂಟು ಮೈನಸ್ ಕಾಸ್, ಓಕೆ, ವಾಟ್ ವಿ ಹ್ಯಾವ್ 5x ಡಿವೈಡೆಡ್ ಬೈ 5 ಬರ್ತದೆ. ಅದೇ ರೀತಿ ಸೈನ್ ಎಕ್ಸ್ ಇಂಟಿಗ್ರೇಷನ್ ಮೈನಸ್ ಇಂಟು ಮೈನಸ್ ಕಾಸ್ ಎಕ್ಸ್ plus an integral constant c. That is nothing but our required result. ಭಾಳ ಸಿಂಪಲ್ ಪ್ರಾಬ್ಲಮ್ ಅದಾವ, ಜಸ್ಟ್ ಏನೋ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. ಎಲ್ಲಿದು, ಫಸ್ಟ್ ಪಿ ಯು ಸಿ ಫಾರ್ಮುಲಾಸ್ ಎಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ಸೈನ್ ಸ್ಕ್ವೇರ್. ಈಗ ಕಾಸ್ ಸ್ಕ್ವೇರ್ ಏನಿತ್ತು, 1 ಪ್ಲಸ್ ಕಾಸ್ 2x ಬೈ 2 ಇತ್ತು. ಸೈನ್ ಸ್ಕ್ವೇರ್ ಏನಾಗುತ್ತೆ, 1 ಮೈನಸ್ ಆಗಿಬಿಡ್ತದೆ. ಓಕೆ, ವಿ ನೋ ದ್ಯಾಟ್ ಸೈನ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಮೈನಸ್ ಕಾಸ್ 2x ಡಿವೈಡ್ ಬೈ 2. ಓಕೆ, ಅಥವಾ ಎ ತೋರ್ ಫಾರ್ಮುಲಾ ಬೇಕಂದರೆ. That means here what we have, which is equal to integration of 1 minus cos 2 into 2x plus 5 whole divided by 2 into dx. ಇದರ ವ್ಯಾಲ್ಯೂ ಏನು ಬರ್ತದೆ ನೋಡ್ರಿ, 1 by 2 into integration of 1 minus cos of, okay, cos of 2 into 2 4x plus 10, okay, into dx. ಈಗ integration of 1, what is integration of 1x minus ಕಾಸ್ ಇದು ಇಂಟಿಗ್ರೇಷನ್ ಏನಾಗುತ್ತೆ, ಸೈನ್ ಆಫ್ 4x ಪ್ಲಸ್ 10 ಆಸ್ ಇಟ್ ಈಸ್, ಫರ್ದರ್ 4x ಇರೋದ್ರಿಂದ ಡಿವೈಡ್ ಬೈ 4 ಬಿಡುತ್ತೆ ಇಂಟು ಪ್ಲಸ್ ಆ್ಯನ್ ಇಂಟಿಗ್ರಲ್ ಕಾನ್ಸ್ಟೆಂಟ್ ಸಿ. ದಟ್ ಈಸ್ ನಥಿಂಗ್ ಬಟ್ ಅವರ್ ಸಿಂಪಲ್ ಆ್ಯಂಡ್ ಈಸಿ ಎಕ್ಸಾಂಪಲ್ ಹಿಯರ್. ಇದೇನಿತ್ತು, ಸೈನ್ ಸ್ಕ್ವೇರ್ ಆಫ್ 2x ಪ್ಲಸ್ 5. ಈಗ ನೆಕ್ಸ್ಟ್ ವಿ ಶಲ್ ಸ್ಟಾರ್ಟ್ ದ ನೆಕ್ಸ್ಟ್ ಪ್ರಾಬ್ಲಮ್, ದಟ್ ಈಸ್ ವಿಚ್ ಇಸ್ ಈಕ್ವಲ್ ಟು ಕಾಸ್ 2x, ಕಾಸ್ 4x ಆ್ಯಂಡ್ ಕಾಸ್ 6x. ಈ ಫಾರ್ಮುಲಾ ಸ್ಟಾರ್ಟ್ ಮಾಡಬೇಕಂದ್ರೆ ನಮಗೆ ಕಾಸ್ ಎ ಕಾಸ್ ಬಿ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಓಕೆ, ಕಾಸ್ ಎ ಕಾಸ್ ಬಿ ಫಾರ್ಮುಲಾ ಗೊತ್ತಿರಬೇಕು. ಏನದು, 1 by 2 ಇಂಟು ಕಾಸ್ ಆಫ್
ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಏನದು ಎ ಮೈನಸ್ ಬಿ. ಈ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಓಕೆ, ಈ ಫಾರ್ಮುಲಾ ಅಂದ್ರೆ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಇವೆರಡು ತೊಗೊಳೋಣ. ಈಗ ಏನಾಗುತ್ತೆ ನೋಡ್ರಿ, ಇಂಟಿಗ್ರೇಷನ್ ಆಫ್ ಕಾಸ್ 2x ಇಂಟು 1/2 ಇಂಟು ಕಾಸ್ ಎ ಕಾಸ್ ಬಿ. ಇದು ಎ ಇದು ಬಿ ಏನಾಗುತ್ತೆ ನೋಡ್ರಿ, ದಟ್ ಈಸ್ ಕಾಸ್ ಆಫ್ ಎ ಪ್ಲಸ್ ಬಿ ಅಂದರೆ 10x ಆಗುತ್ತೆ, ಪ್ಲಸ್ ಕಾಸ್ ಎ ಮೈನಸ್ ಬಿ. ಎ ಮೈನಸ್ ಬಿ ಅಂದರೆ 4x ಮೈನಸ್ 6x ಅಂದರೆ ಮೈನಸ್ 2x. ನಾವು ವಾಟ್ ಈಸ್ ದ ವ್ಯಾಲ್ಯೂ ಫಾರ್ ಕಾಸ್ ಆಫ್ ಮೈನಸ್ ಥೀಟಾ? ಕಾಸ್ ಆಫ್ ಮೈನಸ್ ಥೀಟಾ ವ್ಯಾಲ್ಯೂ ಇಸ್ ಪಾಸಿಟಿವ್, ದಟ್ ಈಸ್ ಕಾಸ್ ಥೀಟಾ ಓನ್ಲಿ. ಅಂದರೆ ಏನು ಬರ್ತದೆ ನೋಡ್ರಿ, ಈಗ ಹೆಂಗಿದ್ರು ಇಂಟು ಇದು ವ್ಯಾಲ್ಯೂದು ಇದನ್ನು ಹೊರಗಡೆ ತೊಗೊಂಡ್ಬಿಡ್ತೀನಿ. 1/2 ಇಂಟು ಇಂಟಿಗ್ರೇಷನ್ ಆಫ್ ಕಾಸ್ 2x ಇಂಟು ಕಾಸ್ 10x, ಕಾಸ್ 10x ಪ್ಲಸ್ ಕಾಸ್ 2x dx. Now we shall multiply this cos 2x to both the values. ಏನು ಬರ್ತದೆ ನೋಡ್ರಿ, ವಿಚ್ ಇಸ್ ಈಕ್ವಲ್ ಟು 1/2 ಇಂಟಿಗ್ರೇಷನ್ ಆಫ್ ಕಾಸ್ 2x ಇಂಟು ಕಾಸ್ 10x. ನೆಕ್ಸ್ಟ್ ಥಿಂಗ್ ಇಸ್ ಪ್ಲಸ್ ಕಾಸ್ 2x ಇಂಟು ಕಾಸ್ 2x dx. Now here we can observe that cos 2x into cos 2x ಏನಾಗುತ್ತೆ, ಇದು ಕಾಸ್ ಸ್ಕ್ವೇರ್ ಆಗಿಬಿಡ್ತೈತಿ. ಇದು ಭಾಳ ಈಸಿ ಆಗಿಬಿಡ್ತೈತಿ, ದಟ್ ಈಸ್ ಕಾಸ್ ಸ್ಕ್ವೇರ್ 2x ಆಗಿಬಿಡ್ತೈತಿ. ಈ ಕಾಸ್ ಸ್ಕ್ವೇರ್ ಫಾರ್ಮುಲಾ ಆಲ್ರೆಡಿ ಗೊತ್ತದ ನಮಗೆ, ಏನು 1 ಪ್ಲಸ್ ಕಾಸ್ 2x/2 ಐತಿ, ಅದನ್ನಲ್ಲಿ ಅಪ್ಲೈ ಮಾಡ್ಕೋಬಹುದು. ಓಕೆ, ಭಾಳ ಸಿಂಪಲ್ ಅದ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಒನ್. ನೌ ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ದ್ಯಾಟ್ ವಿಚ್ ಇಸ್ ಈಕ್ವಲ್ ಟು 1/2 ಇಂಟು ಇಂಟಿಗ್ರೇಷನ್ ಆಫ್ ಕಾಸ್ ಎ ಕಾಸ್ ಬಿ. ಅಗೇನ್ ಸೇಮ್ ಆಸ್ ಇಟ್ ಈಸ್, ದಟ್ ಈಸ್ 1/2 ಇಂಟು cos a plus b, that is cos 12x plus cos of minus 8x, that is cos 8x. ನೆಗೆಟಿವ್ ಬರಬೇಕು, ಅದರ cos of minus theta is cos theta. ದೆನ್ ಇಲ್ಲಿ ಏನಾಗಿದೆ ನೋಡ್ರಿ, ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೇನು, 1 ಪ್ಲಸ್ ಕಾಸ್ 2x, 2 ಇಂಟು 2 ದಟ್ ಈಸ್ 4x ಡಿವೈಡ್ ಬೈ 2 ಇಂಟು dx. ಈಗ ಏನು ನೋಡ್ಬೇಕು ಅಂದ್ರೆ ಇಲ್ಲಿ 1/2 ಅದ, ಇಲ್ಲಿ 1/2 ಐತಿ, ಹೋಲ್ ಏನಾಗಿ ಬರ್ತೈತಿ 1/4ನ ಕಾಮನ್ ತೊಗೊಂಡ್ಬಿಡ್ನು. 1/4 ಇಂಟಿಗ್ರೇಷನ್ ಆಫ್ ಈಗ ಏನು ಬರ್ತದೆ ನೋಡ್ರಿ, ಕಾಸ್ 12x ಪ್ಲಸ್ ಕಾಸ್ 8x ಪ್ಲಸ್ 1 ಪ್ಲಸ್ ಕಾಸ್ 4x. ಈಗ ಏನೈತಿ dx ಬರುತ್ತೆ, ಇಂಟಿಗ್ರೇಷನ್ ಆಫ್ ಕಾಸ್ 12x. ಇಂಟಿಗ್ರೇಷನ್ ಆಫ್ ಕಾಸ್ 12x ಏನಾಗುತ್ತೆ ನೋಡ್ರಿ, ವಿಚ್ ಇಸ್ ಈಕ್ವಲ್ ಟು 1/4 ಕಾಸ್ 12x, ದಟ್ ಈಸ್ ಸೈನ್ 12x divided by 12 plus cos 8x, that is sin 8x divided by 8 plus 1 integration x ಆಗುತ್ತೆ plus cos 4x ಏನಾಗುತ್ತೆ sin 4x. ಓಕೆ, sin 4x divided by 4 plus an integral constant c, plus an integral constant c. ನೀವು ಬೇಕಾದ್ರೆ ಮುಂದೆ ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೋದು, 4 ಇಂಟು 12, 8 ಇಂಟು 4. ಓಕೆ, ಇವೆಲ್ಲ ವ್ಯಾಲ್ಯೂಸನ್ನು ನೀವು ಮಲ್ಟಿಪ್ಲೈ ಮಾಡ್ಕೋಬೋದು. ದಟ್ ಈಸ್ ಅನ್ ವೆರಿ ವೆರಿ ಸಿಂಪಲ್ ಆ್ಯಂಡ್ ಕ್ಲಿಯರ್ ಎಕ್ಸಾಂಪಲ್. Now let us move on with this particular problem. ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ನಮಗಿಲ್ಲಿ ಸೈನ್ ಕ್ಯೂಬ್ ಎ ಅದ ಫಾರ್ಮುಲಾ. ಈಗ ಸೈನ್ 3a ಫಾರ್ಮುಲಾ ಏನಂತಂದರೆ ದಟ್ ಈಸ್ 3 ಸೈನ್ ಎ ಮೈನಸ್ ಸೈನ್ ಕ್ಯೂಬ್ ಎ ಅದ ಫಾರ್ಮುಲಾ. ಅಂದರೆ ಈ ಫಾರ್ಮುಲಾ ಪ್ರಕಾರ ಸೈನ್ ಕ್ಯೂಬ್ ಎ ಅಂದರೆ ವ್ಯಾಲ್ಯೂ ಏನಾಗುತ್ತೆ, 3 ಸೈನ್ ಎ ಮೈನಸ್ ಸೈನ್ 3a ಫಾರ್ಮುಲಾ ಆಗಿಬಿಡ್ತೈತಿ. ಈ ಫಾರ್ಮುಲಾ ನಾವಿಲ್ಲಿ ಅಪ್ಲೈ ಮಾಡ್ಕೋಬೇಕು. Okay, this particular formula I will apply here because okay, trigonometric formula, that is first year. ಏನಾಗುತ್ತೆ ನೋಡ್ರಿ, ಇಂಟಿಗ್ರೇಷನ್ ಆಫ್ ಸೈನ್ ಕ್ಯೂಬ್, ಈ ಎಲ್ಲ ಹೋಲ್ ಟರ್ಮ್ ಎ ಅದಂತ ತಿಳ್ಕೊಡ್ರಿ. ಏನಾಗುತ್ತೆ ನೋಡ್ರಿ, ದಟ್ ಈಸ್ 3 ಸೈನ್ ಎ, ಎ ಮೀನ್ಸ್ ವಾಟ್, 2x plus 1. ಓಕೆ, ಮೈನಸ್ ಸೈನ್ 3 ಇಂಟು ಎ, ದಟ್ ಈಸ್ ನಥಿಂಗ್ ಬಟ್ 2x plus 1 ಇಂಟು dx. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇಂಟಿಗ್ರೇಷನ್ ಮಾಡ್ಕೋಬೋದು. ಇಂಟಿಗ್ರೇಷನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ 3 ಇಂಟು 2, 3 ಇಂಟು 1ನ ಮಲ್ಟಿಪ್ಲೈ ಮಾಡ್ಕೊಂಡು ಏನು ಸಿಗುತ್ತೆ ನೋಡ್ರಿ, ದಟ್ ಈಸ್ 3 ಸೈನ್ 2x ಪ್ಲಸ್ 1, ಓಕೆ, ಮೈನಸ್ ಸೈನ್ 6x ಪ್ಲಸ್ 3 ಇಂಟು dx, which is equal to integration of, what is the integration of this value, that is 3 as it is, sin integration ಆಗುತ್ತೆ minus cos 2x plus 1 divided by 2 ಆಗುತ್ತೆ, ಯಾಕಂದರೆ x ಜೋಡಿ ಪ್ರೀ ಮಲ್ಟಿಪ್ಲೈ 2 ಇದೆ, minus of sin integration minus cos, that is cos of 6x plus 3 whole divided by 6 plus an integral constant c. That is your required result.
Dear students, these problems are very, very simple. Only the thing is you require the lot of basics here. So before going to the next problem, please pause the video to note it down. Okay, dear students, now let us move on to the next problem. Here the next problem we are having, that is sin A sin B into, here we are having three values. So here that means we have to make use of sin A sin B formula. Okay, now what is that sin A sin B formula? That is sin A sin B formula, which is equal to 1 by 2 cos of A minus B minus of cos of A plus B. This particular formula we have to make use here. As same as in the previous problem how we have done for the cos x, cos 2x and cos 3x ಹೆಂಗೆ ಮಾಡಿವಿ ಅದೇ ರೀತಿ ಇದು ಕೂಡ ಪ್ರಾಬ್ಲಮ್ ಅದ. ಈಗ ಏನು ಮಾಡ್ಬೇಕು ಹೇಳ್ರಿ, ಈಗ ಫಸ್ಟಿಗೆ ಎರಡು ವ್ಯಾಲ್ಯೂಸ್ ತಗೋರಿ ಯಾವ್ದು ರೀ, ಐದರ್ ಯು ಟೇಕ್ sin 2x and sin 3x which is equal to integration of, that is sin x into 1 by 2 into cos A minus B minus of cos A plus B, that is nothing but here cos of A minus B ಅಂದ್ರೇನು 2x minus 3x. That means we are having here minus x minus cos of minus theta is cos theta itself, that is cos x, minus of cos A plus B, that is nothing but cos 2x plus 3x ಅಂದರೆ 5x ಬಂದುಬಿಡ್ತದೆ. ಇದೊಂದು ಟರ್ಮ್. ಈಗೇನು ಮಾಡ್ಕೋರಿ, 1 by 2 ನ ಹೊರಗಡೆ ತೊಗೊಂಡು ಸೈನ್ ಇಂಟು ಬೋತ್ ಆಫ್ ದ ವ್ಯಾಲ್ಯೂ ಮಾಡ್ಕೊಂಡ್ಬಿಡ್ರಿ. ಏನಾಗುತ್ತೆ ನೋಡ್ರಿ, ವಿಚ್ ಇಸ್ ಈಕ್ವಲ್ ಟು 1 by 2 ಇಂಟು ಇಂಟಿಗ್ರೇಷನ್ ಆಫ್ sin x ಇಂಟು cos x. Okay, then minus of sin x into cos 5x dx. Now here sin of 2 sin theta cos theta, what is that, sin 2 theta. ಆದರೆ ಇಲ್ಲಿ ಏನು ಮಿಸ್ಸಿಂಗ್ ಐತಪ್ಪ ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡ್ಕೊಂಡ್ರೆ 2 sin x cos x ಅಂದರೆ sin 2 theta ಆಗುತ್ತೆ. ದಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 by 2 ಇಂಟು integration of, that is sin 2x divided by 2 minus here what it is sin A cos B. Sin A cos B formula ಏನಂತ ನೋಡ್ರಿ, ಜಸ್ಟ್ ಇದೆ ನೋಡಿ, 1 by 2 into sin A plus B. Sin A plus B ಅಂದರೆ ಏನದು, that is sin x plus 5x ಅಂದರೆ 6x plus sin A minus B. Sin A minus B ಅಂದರೆ x minus 5x, that is minus 4x. minus 4x ಅಂದರೆ ಅದನ್ನು ಪಾಸಿಟಿವ್ ಅಂತ ತಗೋಬೇಕಾಗ್ತದೆ. ಈಗ ಇಂಟಿಗ್ರೇಷನ್ ಎರಡಕ್ಕೂ ಮಾಡ್ಕೊಂಡ್ಬಿಡ್ರಿ, ಮುಗಿದೋಗುತ್ತೆ. ವಿಚ್ ಇಸ್ ಈಕ್ವಲ್ ಟು 1 by 2 ಇಂಟು ಇಂಟಿಗ್ರೇಷನ್ ಆಫ್, ಹಿಯರ್ ಆಲ್ಸೋ 1 by 2, ಹಿಯರ್ ಆಲ್ಸೋ 1 by 2. ಯು ಕ್ಯಾನ್ ಟೇಕ್ ಔಟ್ಸೈಡ್, ದಟ್ ಈಸ್ 1 by 4. ವಿ ಆರ್ ಹ್ಯಾವಿಂಗ್ sin 2x minus into minus here, that is sin 6x, then minus into plus. ಬಟ್ ಹಿಯರ್ ಸೈನ್ ಆಫ್ ಮೈನಸ್ ಥೀಟಾ ಅಂದರೆ ಮೈನಸ್ ಸೈನ್ ಥೀಟಾ, ಮೈನಸ್ ಇಂಟು ಮೈನಸ್ ಏನಾಗಿಬಿಡ್ತದೆ ನಮಗಿಲ್ಲಿ ಪ್ಲಸ್ ಆಗ್ತದೆ. ಬಿಕಾಸ್ ಸೈನ್ ಆಫ್ ಮೈನಸ್ ಥೀಟಾ ಇಸ್ ಮೈನಸ್ ಸೈನ್, ಮೈನಸ್ ಇಂಟು ಮೈನಸ್ ಪ್ಲಸ್. So what we get here, that is sin of 4x. Next here into what we have, into dx. ಈಗ ಇಲ್ಲೇನೈತಿ ನಮಗಿಲ್ಲಿ 1 by 4 into integration of sin 2x. Integration of sin 2x ಅಂದ್ರೆ ಏನು, minus cos 2x divided by 2. Okay, minus sin ಅಂದರೆ again it is minus here, minus into minus plus, that is cos of 6x divided by 6. Next here sin 4x ಅಂದರೆ minus cos ಬರುತ್ತೆ, cos 4x divided by 4 plus an integral constant c, that is nothing but your required result. If you want, you can multiply it by 4, that is 4 2s are 8, 24 and 16, and you can simplify it. That is your required result. If this question is asked in your examination, he will ask for 3 marks, 3 marks ಕೇಳಬಹುದು. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಭಾಳ ಸಿಂಪಲ್ ಅದ. ಏನಪ್ಪ ಅಂದರೆ ಇಟ್ ಈಸ್ sin raised to 4x. ಈ sin raised to 4x ನ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಈಗ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಯು ನೋ ದ sin square x ವ್ಯಾಲ್ಯೂ. ವಾಟ್ ಇಸ್ sin square x? sin square a ಅಂದರೆ 1 ಮೈನಸ್ ಕಾಸ್ 2x ಡಿವೈಡೆಡ್ 2a ಡಿವೈಡೆಡ್ ಬೈ 2. ಇದನ್ನು ಮತ್ತೆ ಹೊಳೆ ರೀತಿ ಸ್ಕ್ವೇರ್ ಮಾಡ್ಕೊಂಬಿಡು. ಓಕೆ, ದಟ್ ವಿಲ್ ಬಿ ಅ ರಿಕ್ವೈರ್ಡ್ ರಿಸಲ್ಟ್. ಓಕೆ, that implies integration of 1 minus cos 2x divided by 2 whole square into dx. Sin square whole square, sin square x whole square. Okay, I will take x only here because, okay, now here a minus b whole square and 1 divided by 2 square means here I will take 4 outside, which is equal to 1 by 4 integration of 1 minus cos 2x whole square dx. ಅಂದರೆ ಇದರ ವ್ಯಾಲ್ಯೂ ಏನು ಬರ್ತದೆ ಅಂತ ನೋಡೋಣ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಅರ್ಥ ರೀ. ಏನಾಗುತ್ತೆ ನೋಡ್ರಿ, 1 by 2 ಇಂಟಿಗ್ರೇಷನ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದ್ರೇನು,
ಕಾಸ್ ಸ್ಕ್ವೇರ್ 2x ಮೈನಸ್ 2ab ಅಂದರೆ ಏನು 2 cos 2x okay into dx. That will give your required result here. ಈಗೇನದ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ ವ್ಯಾಲ್ಯೂ ಏನಂತಿ 1 ಪ್ಲಸ್ ಕಾಸ್ 2x ಬೈ 2 ಅದನ್ನಂತಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ವಿಚ್ ಇಸ್ ಈಕ್ವಲ್ ಟು 1 ಬೈ 2 ಇಂಟಿಗ್ರೇಷನ್ ಆಫ್ 1 ಪ್ಲಸ್ cos 2x. Okay, cos square x means again 1 plus cos 2x whole divided by 2. Next cos square x ಅಂದರೆ 1 plus cos 2x ಅಂದರೆ ಇಲ್ಲಿ 1 plus cos 4x ಬರುತ್ತೆ. Then minus cos 2x as it is, minus 2 cos 2x as it is into dx. Now here what is the integration of 1? Integration of 1 is nothing but x here. ಅಂದರೆ ಏನಾಗುತ್ತೆ 1 by 2 integration of x plus ಇಲ್ಲಿ 1 by 2 ಅದ. ಓಕೆ, ಇದನ್ನೇಂತಿ ಬೇಕಾದ್ರೆ ನೀವು 1 ಇಂಟಿಗ್ರೇಷನ್ ಆಗುತ್ತೆ x ಪ್ಲಸ್ ಕಾಸ್ ಇಂಟಿಗ್ರೇಷನ್ ಸೈನ್ 4x ಡಿವೈಡೆಡ್ ಬೈ 4 ಆಗುತ್ತೆ ಹೋಲ್ ಡಿವೈಡ್ ಬೈ 2. ಈ 2ನ ಬೇಕಾದ್ರೆ ಹೊರಗಡೆ ತೊಗೊಬೋದಾಗಿತ್ತು, ಎಲ್ ಸಿ ಎಮ್ ತೊಗೊಂಡು ಕಾನ್ಸ್ಟೆಂಟ್ ಅದ ನಡೀತದ. ಮೈನಸ್ ಆಫ್ 2 ಇಂಟು ಕಾಸ್ ಇಂಟಿಗ್ರೇಷನ್ ಆಫ್ ಸೈನ್ 2x divided by 2 plus an integral constant c. Now here, okay, here one thing is that is we are having here 1 by 2. I will take 2 LCM here, 2x plus x plus sin 4x divided by 4 only for this part. Then minus of 2 to get eliminates, 2 LCM ಅಂದರೆ 2 sin 2x plus an integral constant c. ಇದೇನು ಡಿನಾಮಿನೇಟರ್ ಎಲ್ ಸಿ ಎಮ್ ತೊಗೊಂಡಿನ ಹೊರಗಡೆ ತೊಗೊಂಡಾಗ 2 2s are 4 ಆಗ್ತದೆ. That is nothing but your required result. Now the next problem, that is integration of sin square x divided by 1 plus cos 2x into dx. Now here how we can solve it, that is important. Here sin square x means what I can write 1 minus cos square, one thing, and here what we have 1 plus cos 2x. ಈ 1 ಪ್ಲಸ್ ಕಾಸ್ 2x ನ ಏನು ಮಾಡಬೇಕು ಅಂತ ನೋಡೋಣ. ಈ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು ಬರೀಬೋದು ನಾವಿಲ್ಲಿ 1 ಪ್ಲಸ್ ಓಕೆ 1 ಮೈನಸ್ ಕಾಸ್ ಸ್ಕ್ವೇರ್ ಅಂತ ಬರ್ಬೋದು, ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಹಿಯರ್ ಇಟ್ ಇಸ್ ಕಾಸ್ ಎಕ್ಸ್ ಓನ್ಲಿ, ಹಿಯರ್ ಇಟ್ ಇಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ವಿ ಕ್ಯಾನ್ ಅಬ್ಸರ್ವ್ ಹಿಯರ್ a minus b, that is a square minus b square ಅದ. a square minus b square ಅಂದರೆ ಇಂಟಿಗ್ರೇಷನ್ ಆಫ್ 1 ಮೈನಸ್ cos x into 1 plus cos x ಆಗುತ್ತೆ, ಡಿವೈಡ್ ಬೈ ಏನು ಉಳಿತದ 1 plus cos x dx. Now here we can observe 1 plus cos x, 1 plus cos x get eliminates, the remaining part is 1 minus cos x. ಅಂದರೆ ಇಂಟಿಗ್ರೇಷನ್ ಆಫ್ 1 x ಆಗುತ್ತೆ, cos x ಇಂಟಿಗ್ರೇಷನ್ ಆಗುತ್ತೆ sin x plus an integral constant c. That is a very very clear and simple example here. Okay, now let us move on to the next problem. ಇಲ್ಲೇ ಅದರ ಪ್ರಾಬ್ಲಮ್ ನೋಡೋಣ ಫಸ್ಟ್. ಈಗ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹೋಲ್ ಡಿವೈಡ್ ಬೈ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಸೈನ್ 2x ಅಂತ. ಇದಕ್ಕೆ ಏನು ಮಾಡಬೇಕಂದ್ರೆ ಈ 1 ಅನ್ನು ನಾವು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡ್ಬೋದಾ, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಆಫ್ ಓಕೆ ಪ್ಲಸ್ ಆಫ್ ಸೈನ್ 2x ನ 2 sin x ಇಂಟು ಕಾಸ್ ಎಕ್ಸ್ ಬರಿಬೋದಾ. sin 2x is nothing but 2 sin x cos x. What is this? a square plus b square plus 2ab ಆಗುತ್ತೆ. ಅಂದರೆ ಏನಾಯ್ತು ನೋಡ್ರಿ ವ್ಯಾಲ್ಯೂ ಇದು, ದಟ್ ಈಸ್ ನಥಿಂಗ್ ಬಟ್ ಹಿಯರ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹೋಲ್ ಡಿವೈಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್, ಇಟ್ ಇಸ್ ಪ್ಲಸ್ ಹಿಯರ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಗ್ತದ ಕಾಸ್ ಎಕ್ಸ್, ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಗುತ್ತೆ ಮೈನಸ್ ಸೈನ್ ಎಕ್ಸ್. ಅಂದರೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ದಿಂದ ಸಾಲ್ವ್ ಮಾಡ್ಕೋಬೇಕು, ಅದು ಭಾಳ ಇಂಪಾರ್ಟೆಂಟ್ ಅದ. ಅಂದ್ರೇನು ಪುಟ್ sin x plus cos x equal to t. Differentiate ಮಾಡೋಣ, differentiate. Okay, so what we get here, that is cos x minus of sin x dx equal to dt. Now here, that means here I will substitute both of the value here in the problem, that is cos x minus sin x dx ಅಂದರೆ dt ಆಗುತ್ತೆ. ಹಿಂಗಂದ್ರೆ 1 ಡಿವೈಡ್ ಬೈ t and it is square here. ಅಂದರೆ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ t raised to minus 2 dt ಆಗುತ್ತೆ. t raised to minus 2 ಇಂಟಿಗ್ರೇಷನ್ ಆಗುತ್ತೆ ನೋಡ್ರಿ, t raised to minus 2 plus 1
divided by minus 2 plus 1 plus an integral constant c. By which formula? Because integration of x raised to n andre x raised to n plus 1 divided by n plus 1 plus c. Now here what do you mean by t here? That we shall observe here. T andre enidi sin x plus cos x. ಏನಾಗುತ್ತೆ ನೋಡ್ರಿ, which is equal to sin x plus cos x whole to the power of minus 2 plus 1 ಅಂದರೆ minus 1 whole divided by minus 1 plus an integral constant c, which is equal to 1 divided by, okay, that is minus 1 divided by sin x plus cos x plus an integral constant c. That is a very very clear and simple example. Okay dear students, that is enough for this particular session. In the next session we shall start with the next method related to our integration. Till that, thank you.